ನರೇಂದ್ರ ಮೋದಿಜಿ ಅವರ 75ನೇ ವರ್ಷದ ಜನ್ಮದಿನದ ಅಂಗವಾಗಿ ಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಬಿಜೆಪಿ ನಾಯಕನಹಟ್ಟಿ ಮಂಡಳ ವತಿಯಿಂದ ಆಯೋಜಿಸಿದ್ದ ಸೇವಾ ಪಾಕ್ಷಿಕ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಇಡೀ ಭಾರತ ದೇಶಕ್ಕೆ ಸ್ವಚ್ಛತೆಯ ಬಗ್ಗೆ ಸಂದೇಶವನ್ನು ಸಾರಿದ ಏಕೈಕ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಕಳಂಕರಹಿತ ಅಧಿಕಾರವನ್ನು ಪೂರೈಸಿದ್ದಾರೆ. ಇಂತಹ ಪ್ರಧಾನಮಂತ್ರಿ ಅವರಿಗೆ ಇಂದು ಹುಟ್ಟುಹಬ್ಬ ಪ್ರಯುಕ್ತ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂತಾಗಲಿ ಎಂದರು. ಬಿಜೆಪಿ ಮುಖಂಡ ಪಾಪೇಶ್ ನಾಯಕ್ ಮಾತನಾಡಿದರು. ನರೇಂದ್ರ ಮೋದಿಜಿ ಅವರು ದೂರದೃಷ್ಟಿ ಹೊಂದಿರುವ ವಿಶ್ವ ನಾಯಕರಾಗಿದ್ದು, ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಮನೆ ಮನೆಗೂ ಶೌಚಾಲಯ, ಪ್ರತಿ ಮನೆಗೂ ಕುಡಿಯುವ ನೀರಿನ ಸೌಕರ್ಯ, ರೈತರಿಗೆ ಸಹಾಯಧನ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೀರ್ತಿ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಎಂವೈಟಿ ಸ್ವಾಮಿ ನಿಕಟಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ, ನಗರ ಘಟಕ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ ಮಹಾಂತಣ್ಣ ಕೊರಡಿಹಳ್ಳಿ, ಬಿಜೆಪಿ ಯುವ ಮುಖಂಡ ಆನಂದಪ್ಪ, ಎಚ್ವಿ ಪ್ರಕಾಶ್ ರೆಡ್ಡಿ, ಗುಂತಕೋಲಮ್ಮನಹಳ್ಳಿ, ಜೆಸಿಬಿ ಎನ್ ತಿಪ್ಪೇಸ್ವಾಮಿ, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿ ಶಂಕರ್ ಸ್ವಾಮಿ, ಕೆಟಿ ಮಂಜಣ್ಣ, ಮುಸ್ಟಲಗುಮ್ಮಿ ಗ್ರಾಮ ಪಂಚಾಯಿತಿ ಸದಸ್ಯ ಸಣ್ಣ ಬೋಯಯ್ಯ, ಮುಖಂಡ ಪಾಲಯ್ಯ, ಓಬಣ್ಣ, ಜಾಗನೂರಹಟ್ಟಿ ನಾಗರಾಜ್, ತ್ರಿಶೂಲ್ ಕುಮಾರ್, ಗುಂತಕೋಲಮ್ಮನಹಳ್ಳಿ ಬೂಟ್ ತಿಪ್ಪೇಸ್ವಾಮಿ, ವಿಷ್ಣು ಸಿಂಹ ಊರಿನ ಮುಖಂಡರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೋಲಮ್ಮನಹಳ್ಳಿಯಲ್ಲಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ಮಾಡಿದ್ದೀವಿ. ನಾವು ಇಲ್ಲಿನ ಜನ ಯೋಚನೆ ಮಾಡಬೇಕು, ಇವ್ರು ಏನಪ್ಪ BJP ಬಂದು ದಿವಸ ಬಂದು ಕಸ ಬಡಿತಾರೆ ಅಂತ ತಿಳ್ಕೊಬೇಡ್ರಿ. ನಾವು ನಿಮಗೆ ಅರಿವು ಮೂಡಿಸಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರೇ ಪರಿಚಯ ಹಿಡ್ಕೊಂಡು ಕಸ ಬಡಿತಿದ್ದಾರೆ. ಯಾಕೆ ಅಂತಂದರೆ ಒಬ್ಬ ಪ್ರಧಾನಮಂತ್ರಿ, ದೇಶದ ಉನ್ನತ ಹುದ್ದೆಯಲ್ಲಿರತಕ್ಕಂಥ ಪ್ರಧಾನಮಂತ್ರಿಯವರೇ ಪರಿಚಯ ಹಿಡ್ಕೊಂಡು ಕಸ ಬಡಿಬೇಕಾದ್ರೆ ನಾವು ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ಮನೆ, ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಚೆನ್ನಾಗಿಟ್ಕೊಂಡ್ರೆ ಯಾವುದೇ ಕಾಯಿಲೆ, ಯಾವುದೇ ತರಹದ ರೋಗ ರುಜಿನಗಳು ಬರುವುದಿಲ್ಲ, ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ, ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಮನೆ ಮನೆಗೂ ಶೌಚಾಲಯವನ್ನು ಕೊಡುವಂಥ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಶೌಚಾಲಯವನ್ನು ಕಟ್ಟಿಸ್ಕೊಳ್ಬೇಕು. ಇದು ಗ್ರಾಮ ಪಂಚಾಯತಿಯಲ್ಲಿ ಅದಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಮನೆಗಳಲ್ಲೂ ಶೌಚಾಲಯ ಇರಬೇಕು. ಯಾವ ಶೌಚಾಲಯ ಮುಕ್ತ ಗ್ರಾಮ ಆಗಬೇಕು ಅಂತೇಳಿ ನಾನು ಕೊರೇಕಲ್ ಗ್ರಾಮಸ್ಥರಲ್ಲಿ ಹೇಳ್ಕೊಳ್ತಾ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶಕ್ಕೋಸ್ಕರ ತನ್ನ ಸರ್ವಸ್ವವನ್ನೇ, ತನ್ನ ಮನೆತನ ಏನು ಎಲ್ಲ ಬಿಟ್ಟು ದೇಶಕ್ಕೋಸ್ಕರ ಅವರು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಯಾವುದೇ ಸ್ವಾರ್ಥ ಇಲ್ಲದೆ ಸುಮಾರು ಹೀಗೆ ಪ್ರಧಾನಮಂತ್ರಿಯಾಗಿ 11 ವರ್ಷ, ಮುಖ್ಯಮಂತ್ರಿಯಾಗಿ 13 ವರ್ಷ ಸೇವೆ ಸಲ್ಲಿಸಿ ಯಾವುದೇ ಕಳಂಕರಹಿತ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸಿಕೊಟ್ಟಂತಹ ನಮ್ಮ ಪ್ರಧಾನಮಂತ್ರಿಯವರು ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೇ ಒಂದು ಉತ್ತಮವಾದಂಥ ವಿಶ್ವ ನಾಯಕ ಅನ್ನುವಂಥ ಒಂದು ಗುರುತಿಸಿಕೊಂಡಿದ್ದಾರೆ. ಅಂಥ ಪ್ರಧಾನಮಂತ್ರಿಯವರು ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಅವರು ಈ ದೇಶದ ಒಂದು ಶಕ್ತಿ, ಈ ದೇಶದ ಒಂದು ಆಸ್ತಿ, ಈ ದೇಶದ ಒಂದು ದೈವ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂಥ ಪ್ರಧಾನಮಂತ್ರಿಯವರ ಆರೋಗ್ಯ, ಆಯಸ್ಸು ಚೆನ್ನಾಗಿ ವೃದ್ಧಿಲೇ ಆಗಲಿ, 100 ವರ್ಷ ಬಾಳಿ ಅವರು ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರೆದು ಈ ದೇಶವನ್ನು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ, ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತೇಳಿ ಜನರಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಅರಿವು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಎಲ್ಲರಿಗೂ